ಗಣ್ಯರಿಂದ ಸರೋಜಾ ದೇವಿಯವರ ಅಂತಿಮ ದರ್ಶನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಂಡು ನಟಿಯರಾದ ತಾರಾ, ಪ್ರಿಯಾಂಕಾ, ಉಪೇಂದ್ರ ಅವರು ಅನೇಕ ನಟ ನಟಿಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಈ ಸೈಡ್ ಆ ಕಡೆ ಅಲ್ಲಿ ಪಕ್ಕದಲ್ಲಿದೆ, ಅಲ್ಲೇ ಇದೆ. ಆ ಕೊಬ್ಬರಿ ಟಿವಿ ಪಕ್ಕದಲ್ಲಿ ನಿಲ್ಸಿದೆ, ಕೊಬ್ಬರಿ ಟಿವಿ ಪಕ್ಕದ ಸರೋಜಾ ದೇವಿಯವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿ ಅನೇಕ ಗಣ್ಯರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತ್ಯಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತೀರ್ಮಾನ ಆಗಬೇಕು. ಒಂದು ಕಡೆ ಚನ್ನಪಟ್ಟಣದಲ್ಲಿ ಆಗಬೇಕಾ ಅಥವಾ ಬೆಂಗಳೂರಿನ ಕುಡಿಗೆಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅನ್ನೋದ್ರ ಬಗ್ಗೆ ಇನ್ನು ತೀರ್ಮಾನ ಆಗಬೇಕು. ಶಿವಣ್ಣ ಮಾತಾಡ್ತಾ ಇದ್ದಾರೆ, ಕೇಳೋಣ. ನೋವಾಗುವಂತ ಸಂಗತಿ ನನ್ನ ಅವ್ರ ಚಿಕ್ಕ ಮಗುವಿನ ನೋಡಿದ್ರು. ನಮ್ಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಸೆಟ್. ಸೊ ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ಅನ್ಸಿ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ಆ ನೋವು ಹಾಗೆ ಆಗುತ್ತೆ. ಇತ್ತೀಚೆಗೆ ಭೇಟಿಯಾಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿತ್ತು, ಫೋನ್ ಮಾಡಬೇಕು. ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ ಪಟ್ಟು ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಅಪ್ಪು ಸರ್, ನಟ ಸಾರ್ವಭೌಮ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಅವರು ಚಿಕ್ಕವರಾಗಿದ್ದಲ್ಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ ಅವ್ರು ಇದ್ರಲ್ಲಿ ಮಾಡಿದ್ರೆ ಸಾಂಗ್ಲು ಬಂದಿದ್ದು ರಾಜ್ ತಾಯಿ ಪಾತ್ರ ಯಾರಿವನು ಪ್ರಿಯಾಂಕಾ, ಉಪೇಂದ್ರ ಅವರು ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಅನೇಕ ಜನ ನಟ ನಟರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಚಂದನವನದ ಅಭಿನಯ ಸರಸ್ವತಿ ಅಂತ ಕರೀತಾ ಇದ್ರು. ತಮಿಳುನಾಡಿನಲ್ಲಿ ಕನ್ನಡದ ಗಿಳಿ ಅಂತಲೇ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ರು. ಅವರ ನಟನೆಗೆ ಅನೇಕ ಪ್ರಶಸ್ತಿಗಳು, ಅನೇಕ ಗೌರವಗಳು ಕೂಡ ಅವರಿಗೆ ಲಭಿಸಿದೆ. ನೋಡಿ, ನಾಟ್ಯ ಕಲಾಧಾರ್ ಪ್ರಶಸ್ತಿ ಅನ್ನೋದು ಸಿಗುತ್ತೆ ಅವರಿಗೆ ತಮಿಳುನಾಡಿನಲ್ಲಿ. ತಮಿಳು ಸಿನಿಮಾದಲ್ಲಿ ಭಾರತ್ ಕಲಾಚಾರ್ ಚೆನ್ನೈನಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿ. ಗಣ್ಯರಿಂದ ಸರೋಜಾ ದೇವಿಯವರ ಅಂತಿಮ ದರ್ಶನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಂಡು ನಟಿಯರಾದ ತಾರಾ, ಪ್ರಿಯಾಂಕಾ, ಉಪೇಂದ್ರ ಅವರು ಅನೇಕ ನಟ ನಟಿಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಈ ಸೈಡ್ ಆ ಕಡೆ ಅಲ್ಲಿ ಪಕ್ಕದಲ್ಲಿದೆ, ಅಲ್ಲೇ ಇದೆ. ಆ ಕೊಬ್ಬರಿ ಟಿವಿ ಪಕ್ಕದಲ್ಲಿ ನಿಲ್ಸಿದೆ, ಕೊಬ್ಬರಿ ಟಿವಿ ಪಕ್ಕದ
ಸರೋಜಾದೇವಿಯವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿ ಅನೇಕ ಗಣ್ಯರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತ್ಯಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತೀರ್ಮಾನ ಆಗಬೇಕು. ಒಂದು ಕಡೆ ಚನ್ನಪಟ್ಟಣದಲ್ಲಿ ಆಗಬೇಕಾ ಅಥವಾ ಬೆಂಗಳೂರಿನ ಕುಡಿಗೆಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅನ್ನೋದ್ರ ಬಗ್ಗೆ ಇನ್ನು ತೀರ್ಮಾನ ಆಗಬೇಕು. ಶಿವಣ್ಣ ಮಾತಾಡ್ತಾ ಇದ್ದಾರೆ, ಕೇಳೋಣ. ಬಹಳ ನೋವಾಗುವಂತ ಸಂಗತಿ ಅಂದ್ರೆ ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ರು. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಸೆಟ್. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ಅನ್ಸಿ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ಆ ನೋವು ಆಗೇ ಆಗುತ್ತೆ. ಕೊನೆಯಲ್ಲಿ ಇತ್ತೀಚೆಗೆ ಯಾವಾಗಲಾದ್ರು ಭೇಟಿಯಾಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿದ್ರು, ಫೋನ್ ಮಾಡಬೇಕು ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ ಪಡ್ತಾರೆ. ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಅಪ್ಪು ಸರ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಮೇಡಮ್ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಮಾಡಿದ್ರು. ಕೊನೆ ಅಂದ್ರೆ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ. ಹೌದು, ಇದ್ರಲ್ಲಿ ಮಾಡಿದ್ರೆ ಸಾಂಗ್ಲು ಬಂದಿದ್ದು ರಾಜ್ ತಾಯಿ ಪಾತ್ರ ಯಾರಿವನ್. ಥ್ಯಾಂಕ್ ಯು. ಈಗ ಮಾಡ್ಕೊಂಡು ಚಿಕ್ಕ ಚಾಟ ಯಾರು ಬೇಕಾರಲ್ಲ. ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಅನೇಕ ಜನ ನಟ ನಟರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಚಂದನವನದ ಅಭಿನಯ ಸರಸ್ವತಿ ಅಂತ ಕರೀತಾ ಇದ್ರು. ತಮಿಳುನಾಡಿನಲ್ಲಿ ಕನ್ನಡದ ಗಿಳಿ ಅಂತಲೇ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ರು. ಅವರ ನಟನೆಗೆ ಅನೇಕ ಪ್ರಶಸ್ತಿಗಳು, ಅನೇಕ ಗೌರವಗಳು ಕೂಡ ಅವರಿಗೆ ಲಭಿಸಿದೆ. ನೋಡಿ, ನಾಟ್ಯ ಕಲಾಧಾರ್ ಪ್ರಶಸ್ತಿ ಅನ್ನೋದು ಸಿಗುತ್ತೆ ಅವರಿಗೆ ತಮಿಳುನಾಡಿನಲ್ಲಿ. ತಮಿಳು ಸಿನಿಮಾದಲ್ಲಿ ಭಾರತ್ ಕಲಾಚಾರ್ ಚೆನ್ನೈನಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿ. ಗಣ್ಯರಿಂದ ಸರೋಜಾದೇವಿಯವರ ಅಂತಿಮ ದರ್ಶನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡೆದುಕೊಂಡು ನಟಿಯರಾದ ತಾರಾ, ಪ್ರಿಯಾಂಕಾ, ಉಪೇಂದ್ರ ಅವರು, ಅನೇಕ ನಟ ನಟಿಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಆ ಕಡೆ ಅಲ್ಲಿ ಪಕ್ಕದಲ್ಲಿದೆ, ಅಲ್ಲೇ ಇದೆ. ಆ ಪಬ್ಲಿಕ್ ಪಕ್ಕದಲ್ಲಿ ನಿಲ್ಸಿದೆ, ಪಬ್ಲಿಕ್ ಪಕ್ಕದ ಒಳಗಡೆ ಸರೋಜಾದೇವಿಯವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿ ಅನೇಕ ಗಣ್ಯರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತ್ಯಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತೀರ್ಮಾನ ಆಗಬೇಕು. ಒಂದು ಕಡೆ ಚನ್ನಪಟ್ಟಣದಲ್ಲಿ ಆಗಬೇಕಾ ಅಥವಾ ಬೆಂಗಳೂರಿನ ಕುಡಿಗೆಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅನ್ನೋದ್ರ ಬಗ್ಗೆ ಇನ್ನು ತೀರ್ಮಾನ ಆಗಬೇಕು. ಶಿವಣ್ಣ ಮಾತಾಡ್ತಾ ಇದ್ದಾರೆ, ಕೇಳೋಣ. ಬಹಳ ನೋವಾಗುವಂತ ಸಂಗತಿ ಅಂದ್ರೆ ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ರು. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದಲ್ಲದೆ
ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಅದು ಸಾಕು ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಸೆಟ್. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ಅನ್ಸಿ ನಿಜ. ಬಟ್ ಏನೇ ಆದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ಆ ನೋವು ಆಗೇ ಆಗುತ್ತೆ. ಕೊನೆಯದ ಇತ್ತೀಚೆಗೆ ಯಾವಾಗ್ಲಾದ್ರು ಭೇಟಿಯಾಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿದ್ರು, ಫೋನ್ ಮಾಡ್ಬೇಕು ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ ಪಟ್ಟೆ. ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಪಪ್ಪು ಸರ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಮಾಡಿದ್ರು, ಕೊನೆ ಅಂದ್ರೆ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ. ಅವ್ರು ಇದ್ರಲ್ಲಿ ಮಾಡಿದ್ರೆ ಸಾಂಗ್ಲು ಬಂದಿದ್ರು ರಾಜ್ ಅಂತ ತಾಯಿ ಪಾತ್ರ ಯಾರಿವನ್. ಥ್ಯಾಂಕ್ ಯು. ಈಗ ಮಾಡ್ಕೊಂಡು ಚಿಕ್ಕ ಯಾರು ಬೇಕಾರಲ್ಲ. ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಅನೇಕ ಜನ ನಟ ನಟರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಚಂದನವನದ ಅಭಿನಯ ಸರಸ್ವತಿ ಅಂತ ಕರೀತಾ ಇದ್ರು. ತಮಿಳುನಾಡಿನಲ್ಲಿ ಕನ್ನಡದ ಗಿಳಿ ಅಂತಲೇ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ರು. ಅವರ ನಟನೆಗೆ ಅನೇಕ ಪ್ರಶಸ್ತಿಗಳು, ಅನೇಕ ಗೌರವಗಳು ಕೂಡ ಅವರಿಗೆ ಲಭಿಸಿದೆ. ನೋಡಿ, ನಾಟ್ಯ ಕಲಾಧಾರ್ ಪ್ರಶಸ್ತಿ ಅನ್ನೋದು ಸಿಗುತ್ತೆ ಅವರಿಗೆ ತಮಿಳುನಾಡಿನಲ್ಲಿ. ತಮಿಳು ಸಿನಿಮಾದಲ್ಲಿ ಭಾರತ್ ಕಲಾಚಾರ್ ಚೆನ್ನೈನಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿ.